ಒಟ್ಟಾರೆ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ನಲ್ಲಿ ಸ್ವಾಗತ ಸುಸ್ವಾಗತ. ಇಂದು ನಾವು 4ನೇ ಭಾಗದಲ್ಲಿ ಕೃಷಿ ಮಾಹಿತಿಯ ಇವು ಬಹಳ ಮುಖ್ಯ ಈ ಭಾಗಗಳಲ್ಲಿ ಈ 4ನೇ ಭಾಗದಲ್ಲಿ ಸಸ್ಯ 16 ಮೂಲ ಅಂಶಗಳು ಇವು ಬಹಳ ಮುಖ್ಯ. ರೈತನಿಗೆ 16 ಮೂಲಭೂತ ಅಂಶಗಳ ಅತ್ಯಂತ ಅವಶ್ಯಕ. ಈ ಸಂಚಿಕೆಯನ್ನು ಬಹಳ ಎಚ್ಚರಿಕೆಯಿಂದ ನೋಡಿ. ಇಂದಿನಿಂದ ಮುಂಬರುವ 16-17 ಸಂಚಿಕೆಗಳವರೆಗೆ ಸಂಪೂರ್ಣವಾಗಿ ಸಸ್ಯದ ಜೀವನ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಎಲ್ಲ ರೀತಿಯ ಪೋಷಕಾಂಶಗಳ ಬಗ್ಗೆ ನಾವು ಕಲಿಯುತ್ತೇವೆ. ಮೊದಲ 3 ಕಂತುಗಳು ಮತ್ತು ಅದರ ನಂತರ ನೀವು ಮುಂದಿನ 16-17 ಸಂಚಿಕೆಗಳನ್ನು ಎಚ್ಚರಿಕೆಯಿಂದ ನೋಡಿದರೆ ಮತ್ತು ಈ ವಿಡಿಯೋಗಳನ್ನು ಅರ್ಥ ಮಾಡಿಕೊಂಡರೆ ನೀವು ಖಂಡಿತವಾಗಿಯೂ ಕೃಷಿ ವಿಜ್ಞಾನಿಯಾಗುತ್ತೀರಿ. ಇದಕ್ಕಾಗಿ ನೀವು ಅಗ್ರಿಕಲ್ಚರ್ BSc, ಅಗ್ರಿಕಲ್ಚರ್ MSc ಮಾಡಬೇಕಾಗಿಲ್ಲ. ನೀವೇನಾದರೂ 1 minute 29 seconds ನೀವು ಈ ಮೊದಲು 20 ಭಾಗಗಳನ್ನು ಸಂಪೂರ್ಣವಾಗಿ ಜಾಗೃತಿಯಿಂದ ನೋಡಿದರೆ ನೀವು ಕೃಷಿ ವಿಜ್ಞಾನಿಯಾಗುತ್ತೀರಿ. ನನ್ನ ಉದ್ದೇಶವೂ ಅದೇ. ಪ್ರತಿಯೊಬ್ಬ ರೈತ ಕೃಷಿ ವಿಜ್ಞಾನಿಯಾಗಬೇಕು. ನೀವು ಈ ರೀತಿ ಆಗಲು ಬಯಸಿದರೆ ನೀವು ಮೊದಲು ಈ 20 ವಿಭಾಗಗಳನ್ನು ಪೂರ್ಣಗೊಳಿಸಬೇಕು. ಸಂಪೂರ್ಣವಾಗಿ ತಿಳಿಯಿರಿ. ಇವರೊಂದಿಗೆ ಇನ್ನೂ 10 ರೈತರನ್ನು ಸಿಂಹಪಾಲು ಮಾಡಿ ಇದನ್ನು ಅವರಿಗೆ ವಿವರಿಸುವುದರಿಂದ ಅವರಲ್ಲಿ ಕೃಷಿ ಜ್ಞಾನ ಹೆಚ್ಚುತ್ತದೆ. ವಿಜ್ಞಾನದ ನಂತರ ನೀವು ಇವುಗಳಲ್ಲಿ ಪಡೆಯುತ್ತೀರಿ. ಯಾವುದೇ ಬೆಳೆ ಅಥವಾ ಯಾವುದೇ ಸಸ್ಯ ನೀವು ಅದನ್ನು ಚೆನ್ನಾಗಿ ನಿಭಾಯಿಸುವುದು, ಅರ್ಥಾತ್ ಯಾವುದೇ ಬೆಳೆ ಇರಲಿ ಅದರಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಈ ಸಂಚಿಕೆಯಲ್ಲಿ ನಾವು ಸಸ್ಯ ಮತ್ತು ಅದರ 16 ಅಗತ್ಯ ಪೋಷಕಾಂಶಗಳ ಬಗ್ಗೆ ಕಲಿಯುತ್ತೇವೆ. ಸಸ್ಯದ ಜೀವನ ಪ್ರಕ್ರಿಯೆಯಲ್ಲಿ 16 ಪೋಷಕಾಂಶಗಳು ಒಳಗೊಂಡಿರುತ್ತವೆ. ಅದನ್ನು ನಾವು ಪೋಷಕಾಂಶಗಳು ಎಂದು ಕರೆಯುತ್ತೇವೆ. ಈ 16 ಮೂಲಭೂತ ಅಂಶಗಳು ಸಸ್ಯದ ಪ್ರತಿಯೊಂದು ಹಂತದಲ್ಲೂ ಇದು ಖಂಡಿತವಾಗಿಯೂ ಅಗತ್ಯವಾಗಿರುತ್ತದೆ. ಆದರೆ ಒಂದು ಗಿಡದ ಹಂತದಲ್ಲಿ ಸ್ವಲ್ಪ ಕಡಿಮೆ, ಇನ್ನೊಂದು ಗಿಡದ ಹಂತದಲ್ಲಿ ಸ್ವಲ್ಪ ಹೆಚ್ಚು ಕೊಡಬೇಕಾಗುತ್ತದೆ. ಇದು ಪೂರ್ಣ ಅರಿವಿನಿಂದ ನಮಗೆ ತಿಳಿದಿರುವ ವಿಷಯವಾಗಿದೆ. ಯಾವ ಸ್ಥಿತಿಯಲ್ಲಿ ಯಾವ ಅಂಶವನ್ನು ಬಳಸಬೇಕು, ಯಾವುದನ್ನು ಕಡಿಮೆ ಮಾಡಬೇಕು ಮತ್ತು ಎಷ್ಟು ಮುಖ್ಯ ಎಂಬುದನ್ನು ಕಂಡುಹಿಡಿದ ನಂತರ ಬೇಸಾಯ ಮಾಡಬೇಕು. ಸಾಮಾನ್ಯವಾಗಿ ಎಷ್ಟು ಪೋಷಕಾಂಶಗಳಿವೆ ಎಂದು ಎಲ್ಲ ರೈತರನ್ನು ಕೇಳಿದರೆ ತಕ್ಷಣದ ಉತ್ತರ 3. ಇವು 3 ವಿಧಗಳು. ಮೊದಲು ಪೋಷಕಾಂಶ, ಎರಡನೆಯದು ಪೋಷಕಾಂಶ, ಮೂರನೆಯದು ಪೋಷಕಾಂಶ. ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ನೀವು ಯಾರನ್ನಾದರೂ ಕೇಳಿದರೆ ಅವರು 3 ಅಂತ ಹೇಳುತ್ತಾರೆ. ಇದರಿಂದ ನಮ್ಮ ಕೃಷಿ ಶೋಚನೀಯವಾಗಿದೆ. ಈ 3 ಪೋಷಕಾಂಶಗಳ ಹೊರತಾಗಿ ನಿಜವಾದ ಪೋಷಕಾಂಶಗಳನ್ನು ಹೊರತುಪಡಿಸಿ ನಾವು ಕೃಷಿ ಮಾಡುತ್ತಿದ್ದೇವೆ. ಆ ಅಂಶ ಯಾವುದು? ಇದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ನಿರ್ದಿಷ್ಟವಾಗಿ ಹೇಳುವುದಾದರೆ ಸಸ್ಯಗಳ ಜೀವನ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವ 4 ಪೋಷಕಾಂಶಗಳಿವೆ. ಇಂದಿನಿಂದ ನೀವೆಲ್ಲರೂ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಸಸ್ಯದ ಜೀವನ ಪ್ರಕ್ರಿಯೆಯಲ್ಲಿ 16 ಪೋಷಕಾಂಶಗಳು ಅಥವಾ ಮೂಲಭೂತ ಅಂಶಗಳು ಭಾಗವಹಿಸುತ್ತವೆ. ಆದ್ದರಿಂದ ಇವು 4 ವಿಧಗಳಾಗಿವೆ. ಇವು 4 ವಿಧಗಳು. ರೈತರಿಗೆ 3 ವಿಧಗಳು ತಿಳಿದಿವೆ. ಅದಲ್ಲದೆ ಮೊದಲು ಮತ್ತು ಅತ್ಯಮೂಲ್ಯ ಪ್ರಾಣಧಾರೆ ಮೂಲ ಅಂಶ ಯಾವುದನ್ನು ನಾವು ಕೈಬಿಟ್ಟಿದ್ದೇವೆ. ಪ್ರಾಣಧಾರವು ಮೂಲ ಅಂಶವಾಗಿದೆ, ಅಂದರೆ ಸಸ್ಯದ ಜೀವನವು ಅದರ ಮೇಲೆ ಆಧಾರಿತವಾಗಿದೆ. ಉಳಿದ 3 ವಿಧಗಳ ಸಸ್ಯವು ಬಲಗೊಳ್ಳಲು, ಇಳುವರಿ ಮತ್ತು ಹೂಬಿಡುವಿಕೆಗೆ ಅವಶ್ಯಕವಾಗಿದೆ. ಆದರೆ ಸಸ್ಯದ ಜೀವವನ್ನು ಉಳಿಸಬೇಕಾದರೆ ಪ್ರಮುಖ ಅಂಶವು ಅತ್ಯಗತ್ಯವಾಗಿರುತ್ತದೆ. ಆ ಬಗ್ಗೆ ನಾವು ಗಮನ ಹರಿಸಿಲ್ಲ. ಯಾರೂ ಈ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿಲ್ಲ ಮತ್ತು ಯಾರಿಗೂ ಸಹ ತಿಳಿದಿಲ್ಲ. 98% ರೈತರಲ್ಲಿ ಹೆಚ್ಚಿನವರಿಗೆ ಈ ಪದಗಳು, ಮೂಲಭೂತ ಅಂಶಗಳು ತಿಳಿದಿಲ್ಲ. ಆದ್ದರಿಂದ ಇಂದಿನಿಂದ ಸಸ್ಯಗಳ ಜೀವನ ಪ್ರಕ್ರಿಯೆಯಲ್ಲಿ 4 ಪೋಷಕಾಂಶಗಳು ಒಳಗೊಂಡಿರುತ್ತವೆ. ಮೊದಲು ಪ್ರಮುಖ ಮೂಲ ಅಂಶಗಳು, ಎರಡನೇ ಮೊದಲ ಪೋಷಕಾಂಶಗಳು
ಮೂರನೇ ಎರಡನೇ ಪೋಷಕಾಂಶಗಳು, ನಾಲ್ಕನೇ ಮೂರನೇ ಪೋಷಕಾಂಶಗಳು ಅಂದರೆ ಸೂಕ್ಷ್ಮ ಲೋಹಗಳು. ಇವು 4 ವಿಧ. ಈ 4 ವಿಧದ ಪೋಷಕಾಂಶಗಳು ಪ್ರತಿಯೊಂದು ಸಸ್ಯ ಮತ್ತು ಪ್ರತಿಯೊಂದು ಕ್ಷೇತ್ರಕ್ಕೂ ಬಹಳ ಮುಖ್ಯ. ಅದರಲ್ಲಿ ಇದು ಬಹಳ ಮೌಲ್ಯಯುತವಾಗಿದೆ ಮತ್ತು ಸಸ್ಯದ ಜೀವವನ್ನು ಉಳಿಸಬೇಕಾದರೆ, ಸಸ್ಯವು ಚೆನ್ನಾಗಿ ಬೆಳೆಯಬೇಕಾದರೆ ಜೀವಪೋಷಕ ಮೂಲ ಅಂಶವು ಮೌಲ್ಯಯುತವಾಗಿದೆ. ಇವುಗಳನ್ನು ಮರೆತು ಕೃಷಿ ಮಾಡುತ್ತಿದ್ದೇವೆ. ಹಾಗೆಯೇ ನಮ್ಮ ಕೃಷಿ ಇಂದು ಕುರುಡಾಗಿದೆ. ನಮ್ಮ ಜೀವನವೇ ಕುರುಡಾಗಿದೆ. ಇಂದಿನಿಂದ ಪ್ರತಿಯೊಬ್ಬ ರೈತ ಈ 4 ಪೋಷಕಾಂಶಗಳನ್ನು ನಾವು ನೆನಪಿಸಿಕೊಂಡರೆ ನಮ್ಮ ಕೃಷಿ ದಿಕ್ಕಿನತ್ತ ಸಾಗುತ್ತದೆ. ಈ 16 ಅಂಶಗಳು ಯಾವುವು, ಅವುಗಳ ಪ್ರಕಾರಗಳು ಯಾವುವು ಎಂಬುದರ ಕುರಿತು ನಾವು ಕಲಿಯುತ್ತೇವೆ. ಮೊದಲ ಪ್ರಮುಖ ಅಂಶವು ಮೂಲ ಅಂಶವಾಗಿದೆ. ಅಂದರೆ ಸಸ್ಯದ ಜೀವನವು ಅದರ ಮೇಲೆ ಆಧಾರಿತವಾಗಿದೆ. ಅದಕ್ಕಾಗಿಯೇ ಇದನ್ನು ಜೀವನದ ಮೂಲ ಅಂಶ ಎಂದು ಕರೆಯಲಾಗುತ್ತದೆ. ಜೀವನದ 3 ಮೂಲಭೂತ ಅಂಶಗಳು: 1 ಆಮ್ಲಜನಕ, 2ನೇ ಇಂಗಾಲ, 3ನೇ ಹೈಡ್ರೋಜನ್. ಈ 3 ಅಂಶಗಳನ್ನು ಜೀವನದ ಮೂಲಭೂತ ಅಂಶಗಳು ಎಂದು ಕರೆಯಲಾಗುತ್ತದೆ. ಅರ್ಥಾತ್ ಸಸ್ಯದ ಜೀವನವು ಈ 3 ಅಂಶಗಳನ್ನು ಆಧರಿಸಿದೆ. ಆದ್ದರಿಂದ ಅವುಗಳನ್ನು ಜೀವನದ ಮೂಲ ಅಂಶಗಳು ಎಂದು ಕರೆಯಲಾಗುತ್ತದೆ. ಅವುಗಳನ್ನು ಮರೆತಿದ್ದೇವೆ. ಅಷ್ಟೇ ಅಲ್ಲ, ಅವುಗಳ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ಇಂದಿನಿಂದ ನಿಮ್ಮ ಗಮನವು ಪ್ರಮುಖ ಮೂಲಭೂತ ಅಂಶಗಳ ಮೇಲೆ ಇರಬೇಕು. ಮತ್ತೊಮ್ಮೆ ಎಲ್ಲರೂ ದಯವಿಟ್ಟು ತಿಳಿದುಕೊಳ್ಳಿ, ಜೀವನದ ಮೂಲ ಅಂಶಗಳು ಆಮ್ಲಜನಕ, ಇಂಗಾಲ, ಹೈಡ್ರೋಜನ್. ಈ 3 ಜೀವನದ ಮೂಲಭೂತ ಅಂಶಗಳು ಎಂದು ಕರೆಯಲಾಗುತ್ತದೆ. ಮುಂದೆ ಮೊದಲ ಪೋಷಕಾಂಶ ಎಲ್ಲರಿಗೂ ಇದು ಚೆನ್ನಾಗಿ ತಿಳಿದಿದೆ. ಏಕೆಂದರೆ ಈ ಮೊದಲು ಪೋಷಕಾಂಶಗಳಿಂದ ಮಾತ್ರ ಕೊಯ್ಲು ಪೂರ್ಣಗೊಳ್ಳುತ್ತದೆ, ಉತ್ತಮ ಇಳುವರಿ ಸಿಗುತ್ತದೆ ಎಂಬ ಭ್ರಮೆಯಲ್ಲಿ ಬೆಳೆ ಬೆಳೆಯುತ್ತಿದ್ದೇವೆ. ಹೀಗಾಗಿ ಕೃಷಿ ಕುಸಿದಿದೆ. ಇದು ಮೊದಲು ಪೋಷಕಾಂಶವಾಗಿದೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ ಇವುಗಳನ್ನು ಮೊದಲು ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಇವುಗಳ ಬಗ್ಗೆ ಪ್ರತಿಯೊಬ್ಬ ರೈತರಿಗೂ ತಿಳಿದಿದೆ, ಎಲ್ಲರಿಗೂ ಗೊತ್ತು. ಅಷ್ಟೇ ಅಲ್ಲ, ಅಗತ್ಯಕ್ಕಿಂತ ಹೆಚ್ಚು ಬಳಸುವುದು ಗೊತ್ತಿದೆ. ಈ ಮೊದಲು ಪೋಷಕಾಂಶಗಳು ಸಸ್ಯದ ಜೀವಿತಾವಧಿಯಲ್ಲಿ ಯಾವ ಸ್ಥಿತಿಯಲ್ಲಿ ಎಷ್ಟು ಬಳಸಬೇಕು, ಅಗತ್ಯಕ್ಕಿಂತ ಹೆಚ್ಚು ಬಳಸಿದರೆ ಹೆಚ್ಚಿನ ಇಳುವರಿ ಬರುತ್ತದೆ ಎಂಬ ಅರಿವಿಲ್ಲದೆ ರೈತರು ಕೃಷಿ ಮಾಡುತ್ತಾರೆ. ಕಳೆದ 30 ವರ್ಷಗಳಿಂದ ಕೇವಲ ಮೊದಲ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಯಾವ ಪರಿಸ್ಥಿತಿಗಳಲ್ಲಿ ಮತ್ತು ಯಾವ ಪ್ರಮಾಣದಲ್ಲಿ ಇಬ್ಬರ ಇಚ್ಛೆಯಂತೆ ಮಣ್ಣಿಗೆ ಹಾನಿಯಾಗುತ್ತದೆ. ಆದ್ದರಿಂದ ನೀವು ಇದನ್ನು ಚೆನ್ನಾಗಿ ತಿಳಿಯುತ್ತಿದ್ದೀರಿ. ನೀವು 3ರ ಬಗ್ಗೆ ಚೆನ್ನಾಗಿ ಪರಿಚಿತರು. ಆದರೆ ಅನೇಕ ಜನರಿಗೆ ಅವುಗಳನ್ನು ಹೇಗೆ ಬಳಸಬೇಕೆಂದು ತಿಳಿದಿಲ್ಲ. ಇವುಗಳನ್ನು ವಿವಿಧ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಬಳಸಬೇಕು. ಈ ಮೊದಲ ಪೋಷಕಾಂಶಗಳು 3, ಇದರ ನಂತರ ದ್ವಿತೀಯ ಪೋಷಕಾಂಶಗಳು. ಕೆಲವೇ ಜನರು ಇವುಗಳನ್ನು ಬಳಸುತ್ತಾರೆ. ಅಂದರೆ ಸರಿಸುಮಾರು 10% ರೈತರು ಈ ಪೋಷಕಾಂಶಗಳನ್ನು ಬಳಸಲಾಗುತ್ತದೆ. ಉಳಿದವುಗಳೆಲ್ಲ ಈ ದ್ವಿತೀಯ ಪೋಷಕಾಂಶಗಳು ಯಾವುವು? ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್. ಈ 3 ದ್ವಿತೀಯ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಇವು ಭೂಮಿಗೆ ಮೃದುತ್ವವನ್ನು ನೀಡುತ್ತದೆ. ಗಟ್ಟಿನೆಲದ ರೋಗಲಕ್ಷಣಗಳನ್ನು ಬದಲಾಯಿಸುವ ಮೂಲಕ ಮೃದುಗೊಳಿಸೋಣ. ಈ 3 ಬಳಸಬೇಕು. ಅದು ಸಂದರ್ಭಕ್ಕೆ ತಕ್ಕಂತೆ. 2ನೆಯ ಪೋಷಕಾಂಶವೆಂದರೆ 3, ಅದು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್. ಈ 3 ದ್ವಿತೀಯ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಈಗ 4ನೇ ವಿಧ, 3ನೇ ಪೋಷಕಾಂಶ. ಇವುಗಳನ್ನು ಸೂಕ್ಷ್ಮ ಲೋಹಗಳು ಎಂದು ಕರೆಯಲಾಗುತ್ತದೆ. ಈ ಸೂಕ್ಷ್ಮ ಲೋಹಗಳು ಒಟ್ಟಿಗೆ ಇವೆ. ಇವು ಸಸ್ಯದ ಜೀವನ ಪ್ರಕ್ರಿಯೆಯಲ್ಲಿ ಪ್ರತಿ ಹಂತದಲ್ಲೂ ಸಕ್ರಿಯವಾಗಿವೆ. ಯಾವುದೇ ಪರಿಸ್ಥಿತಿಯಲ್ಲಿ ಇದು ಅವಶ್ಯಕ. ಯಾವ ಅಂಶ ಅಗತ್ಯ ಅದನ್ನು ಮಾತ್ರ ಬಳಸಬೇಕು. ಆ 7 ಸೂಕ್ಷ್ಮ ಲೋಹಗಳು ಯಾವುವು ಅಂದರೆ ಬೋರಾನ್, ಮ್ಯಾಂಗನೀಸ್, ತಾಮ್ರ, ಫೆರಸ್, ಮಾಲಿಬ್ಡಿನಮ್, ಕ್ಲೋರಿನ್. ಇದು ಒಟ್ಟಿಗೆ ಈ 7 ಸೂಕ್ಷ್ಮ ಲೋಹಗಳು ಸಸ್ಯದ ಪ್ರತಿಯೊಂದು ರೀತಿಯ ಜೀವನ ಮತ್ತು ರಾಸಾಯನಿಕ ಕೆಲಸದಲ್ಲಿ ಭಾಗವಹಿಸುತ್ತವೆ. ಇವರು ರೈತರು. ಕಡಿಮೆ ತಿಳಿಯರಿ. ಅರ್ಥಾತ್ ರೈತ
ಬೇಸಾಯವು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಮೊದಲ ಪೋಷಕಾಂಶಗಳ ಮೇಲೆ ಅವಲಂಬಿತವಾಗಿದೆ. ಅರ್ಥಾತ್ ಈ 16 ಅಂಶಗಳಲ್ಲಿ ಕೇವಲ 3 ಅಂಶಗಳ ಆಧಾರದ ಮೇಲೆ ಕೃಷಿ ಮಾಡುವುದರಿಂದ ನಮ್ಮ ಪರಿಸ್ಥಿತಿ ಈಗ ಹೀಗಿದೆ. ಆದರೆ ಈ 16 ಮೂಲಭೂತ ಅಂಶಗಳನ್ನು ಸಸ್ಯದ ಜೀವನ ಚಕ್ರದಲ್ಲಿ ಸೇರಿಸಬೇಕು. ಅದರ ಜೀವನ ಪ್ರಕ್ರಿಯೆಯು ಅಂತ್ಯದವರೆಗೆ, ಅಂದರೆ ಬೀಜವನ್ನು ಬಿತ್ತಿದ ನಂತರ ಅದು ಸಸ್ಯವಾಗುವವರೆಗೂ ಮತ್ತು ಅದನ್ನು ಕೊಯ್ಲು ಮಾಡುವುದರಿಂದ ಇಳುವರಿ ಪಡೆಯುವವರೆಗೆ ಈ 16 ಅಂಶಗಳು ಗಿಡಕ್ಕೆ ಕೊಡಬೇಕು. ಅದನ್ನು ಭೂಮಿ ಮೂಲಕ ನೀಡಬೇಕು. ಏಕೆಂದರೆ ಈಗ ಕರೋನಾ ಉದಾಹರಣೆ ತೆಗೆದುಕೊಳ್ಳಿ. ಕೊರೋನಾ ಯಾರಿಗೆ ಬಂದಿಲ್ಲ? ರೋಗ ಬರದಂತೆ ತಡೆಯುವ ಶಕ್ತಿ ಇದ್ದವನಿಗೆ ಸಿಗಲಿಲ್ಲ. ರೋಗ ನಿರೋಧಕ ಶಕ್ತಿ ಇದ್ದವನಿಗೆ ಬರಲಿಲ್ಲ. ಯಾರಿಗೆ ಹೆಚ್ಚು ರೋಗ ನಿರೋಧಕ ಶಕ್ತಿ ಇದೆ? ನಮ್ಮ ದೇಹದಲ್ಲಿ ಪ್ರತಿಯೊಂದು ರೀತಿಯ ಪೋಷಕಾಂಶಗಳು ಮತ್ತು ಜೀವನದ ಅಂಶಗಳು ಅವುಗಳನ್ನು ಹೊಂದಿರುವವರು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತಾರೆ. ಎಲ್ಲ ರೀತಿಯ ಜೀವಸತ್ವಗಳು, ಪ್ರೋಟೀನ್ಗಳು ಇವೆಲ್ಲವೂ ದೇಹದಲ್ಲಿವೆ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ. ಅವರು ಅನಾರೋಗ್ಯದಿಂದ ಕಡಿಮೆ ಬಳಲುತ್ತಿದ್ದಾರೆ ಮತ್ತು ಅವರು ಅನಾರೋಗ್ಯಕ್ಕೆ ಒಳಗಾದರೂ ಬೇಗನೆ ಗುಣಮುಖರಾಗುತ್ತಾರೆ. ಆದರೆ ನಮ್ಮ ದೇಹದಲ್ಲಿ ವಿಟಮಿನ್ ಕೊರತೆ, ಪ್ರೋಟೀನ್ ಕೊರತೆ, ಹೀಗೆ ಪ್ರತಿಯೊಂದು ರೀತಿಯ ಕೊರತೆ ಇರುತ್ತದೆ. ಅಥವಾ ಕ್ಯಾಲ್ಸಿಯಂ ಕೊರತೆ, ಇತರ ವಸ್ತುಗಳ ಕೊರತೆ ಅಥವಾ ಮೂಲಭೂತ ಅಂಶಗಳ ಕೊರತೆ ಇದ್ದರೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಇದು ಸಂಭವಿಸಿದಾಗ ಅನಾರೋಗ್ಯವು ತ್ವರಿತವಾಗಿ ಸಂಭವಿಸಬಹುದು. ನೀವು ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ನೀವು ಬೇಗನೆ ಚೇತರಿಸಿಕೊಳ್ಳುವುದಿಲ್ಲ. ನಾವು ಅನೇಕರು ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ. ಅನೇಕ ವೈದ್ಯರನ್ನು ಭೇಟಿಯಾಗಬೇಕಾಗುತ್ತದೆ. ಹಲವು ಬಗೆಯ ಔಷಧಗಳನ್ನು ಬಳಸಬೇಕಾಗುತ್ತದೆ. ನಮ್ಮ ದೇಹದಲ್ಲಿ ಇದ್ದರೆ ಎಲ್ಲ ರೀತಿಯ ಪೋಷಕಾಂಶಗಳು ಇದ್ದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಯಾವುದೇ ರೀತಿಯ ರೋಗವು ನಮ್ಮ ಬಳಿಗೆ ಬರುವುದಿಲ್ಲ. ಸಸ್ಯಗಳಿಗೂ ಅದೇ ಸಂಭವಿಸುತ್ತದೆ. ಸಸ್ಯದಲ್ಲಿನ ಎಲ್ಲ ರೀತಿಯ ಪೋಷಕಾಂಶಗಳು ನಿಯಮಿತವಾಗಿ ಇದ್ದರೆ ಸಸ್ಯಗಳು ಹೆಚ್ಚಿನ ರೋಗವನ್ನು ತಡೆಗಟ್ಟುವ ಶಕ್ತಿಯನ್ನು ಹೊಂದಿವೆ. ಇದು ಸಂಭವಿಸಿದರೆ ಯಾವುದೇ ರೀತಿಯ ರೋಗವು ಸಸ್ಯದ ಹತ್ತಿರ ಬರುವುದಿಲ್ಲ. ಯಾವುದೇ ಪರಿಸರ ಅಕ್ರಮಗಳಿದ್ದರೂ ಸಸ್ಯವು ಅದನ್ನು ಸಹಿಸಿಕೊಳ್ಳುತ್ತದೆ ಮತ್ತು ನಮಗೆ ಹೆಚ್ಚಿನ ಇಳುವರಿಯನ್ನು ನೀಡುತ್ತದೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಕೇವಲ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂನೊಂದಿಗೆ ಬೆಳೆ ಬೆಳೆಯುವುದಿಲ್ಲ ಮತ್ತು ಬಂದರೂ ಕಡಿಮೆಯೇ. ನಾವು ಪಡೆಯುವ ಇಳುವರಿ ಕಡಿಮೆ ಇರುತ್ತದೆ. ಏಕೆಂದರೆ ನಾವು ಸಸ್ಯಗಳಿಗೆ 16 ರೀತಿಯ ಮೂಲ ಅಂಶಗಳನ್ನು ಪೂರೈಸಬೇಕು. ಆದರೆ ಕೇವಲ 3 ಅಂಶಗಳನ್ನು ನೀಡುವುದರಿಂದ ಅದು ಕೂಡ ಅಗತ್ಯಕ್ಕಿಂತ ಹೆಚ್ಚು. ಯಾವುದೇ ಪ್ರಯೋಜನವಾಗುವುದಿಲ್ಲ. ನಮಗೆ ಕಡಿಮೆ ಉತ್ಪಾದನೆಯಾಗುತ್ತಿದೆ. ಸಣ್ಣ ರೋಗಗಳ ಸಂದರ್ಭದಲ್ಲಿ ಅಥವಾ ಸಣ್ಣ ಕೀಟಗಳ ಸಂದರ್ಭದಲ್ಲಿ ಸಸ್ಯವು ಸಹಿಸುವುದಿಲ್ಲ. ಎಷ್ಟೇ ಹೂಡಿಕೆ ಮಾಡಿದರೂ, ಎಷ್ಟೇ ಸಿಂಪಡಣೆ ಮಾಡಿದರೂ ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣ ನಾವು ಮಾತ್ರ. ನಾವು 30 ವರ್ಷಗಳಿಂದ ತಪ್ಪುಗಳನ್ನು ಮಾಡುತ್ತಿದ್ದೇವೆ ಮತ್ತು ಈಗಲೂ ಮಾಡುತ್ತಿದ್ದೇವೆ. ಈಗಲೂ ಪ್ರತಿಯೊಬ್ಬ ರೈತನು ತನ್ನ ಬಂಡವಾಳದ ಬಹುಪಾಲು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂಗೆ ತನ್ನ ಜೇಬಿನಿಂದ ಖರ್ಚು ಮಾಡುತ್ತಿದ್ದಾನೆ. ಅರ್ಥಾತ್ ಯೂರಿಯಾ, DAP ಮತ್ತು ಪೊಟ್ಯಾಷಿಯಂ ಈ 3 ಇಲ್ಲದಿದ್ದರೆ ರೈತನಿಗೆ ಬದುಕೇ ಇಲ್ಲ ಎಂಬಂತಹ ಭ್ರಮೆಯಲ್ಲಿದ್ದಾನೆ. ಇದು ಸರಿಯಲ್ಲ. 16 ವಿಧದ ಅಂಶಗಳು ಇರಬೇಕು ಮತ್ತು ಪ್ರಮುಖ ಅಂಶ ಕಾರ್ಬನ್ ಸೇರಿದಂತೆ ಆ 16 ವಿಧದ ಅಂಶಗಳು ಆಮ್ಲಜನಕ ಮತ್ತು ಹೈಡ್ರೋಜನ್. ಅದರ ನಂತರ ಮೊದಲ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ. ಇದರ ನಂತರ ದ್ವಿತೀಯ ಪೋಷಕಾಂಶಗಳು, ಉದಾಹರಣೆಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್. ಅದರ ನಂತರ ಸೂಕ್ಷ್ಮಲೋಹ ಅದರೊಂದಿಗೆ ಇರುತ್ತದೆ. ಜಿಂಕ್, ಬೋರಾನ್, ತಾಮ್ರ, ಮ್ಯಾಂಗನೀಸ್, ಫೆರಸ್, ಮಾಲಿಬ್ಡಿನಮ್, ಕ್ಲೋರಿನ್. ಇದು 7. ಇವು ಒಟ್ಟು 16 ಅಂಶಗಳಾಗಿವೆ. ಈ 16 ಅಂಶಗಳು ಪ್ರತಿ ಸಸ್ಯದ ಸ್ಥಿತಿಯಲ್ಲಿ ಒಂದು ಹೆಚ್ಚು ಇರಬಹುದು ಅಥವಾ ಒಂದು ಕಡಿಮೆ ಇರಬಹುದು. ಆದರೆ ಪ್ರತಿ ಸಸ್ಯ ಖಂಡಿತವಾಗಿಯೂ ಅಗತ್ಯವಿದೆ. ಇದನ್ನು ನಾವು ತಿಳಿದುಕೊಂಡು ಕೃಷಿ ಮಾಡಿದರೆ
ನಮ್ಮ ಹೂಡಿಕೆ ಕಡಿಮೆ ಇರುತ್ತದೆ. ಗಿಡದ ಸ್ಥಿತಿಯಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀಡಬೇಕು. ಅದಕ್ಕಿಂತ ಹೆಚ್ಚಿನದನ್ನು ನೀಡುವುದು ವ್ಯರ್ಥವಾಗುತ್ತದೆ ಮತ್ತು ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ರೈತರು ಈ 16 ಅಂಶಗಳ ಬಗ್ಗೆ ತಿಳಿದಿರಬೇಕು ಮತ್ತು ಅವುಗಳನ್ನು ಹೇಗೆ ಬಳಸಬೇಕು ಮತ್ತು ಸಸ್ಯಗಳಿಗೆ ಈ ಪೋಷಕಾಂಶಗಳನ್ನು ಪೂರೈಸಬೇಕು, ಅದನ್ನು ಭೂಮಿ ಮೂಲಕವೇ ವಿತರಿಸಬೇಕು. ಯಾವುದೇ ಕೊರತೆ ಇದ್ದರೆ ಅದನ್ನು ಮೇಲಿನಿಂದ ಸಿಂಪಡಿಸಬೇಕು. ಇಲ್ಲದಿದ್ದರೆ ಪ್ರತಿಯೊಂದು ಅಂಶ ಸ್ಪ್ರೇ ಮಾಡುವ ಮೂಲಕ ವಿತರಿಸಲಾಗುವುದು ಎಂಬ ಕಲ್ಪನೆ ಇರಬಾರದು. ಹಾಗಾಗಿ ಇನ್ಮುಂದೆ ಪ್ರತಿಯೊಬ್ಬ ರೈತರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಸಂಖ್ಯೆ 16. ಈ ಸಂಖ್ಯೆ 16 ರೈತರ ಜೀವನದೊಂದಿಗೆ ಸಂಬಂಧಿಸಿದೆ. ಆದ್ದರಿಂದಲೇ ಈ ಸಂಖ್ಯೆ 16 ಪ್ರತಿಯೊಬ್ಬ ರೈತನ ಮನಸ್ಸಿನಲ್ಲಿ ಮತ್ತು ಪ್ರತಿಯೊಬ್ಬ ರೈತನ ನೆನಪಿನಲ್ಲಿರಬೇಕು. 16ರ ಬಗ್ಗೆ ಪ್ರತಿದಿನ ಮಾತನಾಡಬೇಕು. 16 ಅರ್ಥಾತ್ 16 ಮೂಲಭೂತ ಅಂಶಗಳು, ಅಗತ್ಯ ಮೂಲಭೂತ ಅಂಶಗಳು. ಇದು ಇಲ್ಲದಿದ್ದರೆ ಸಸ್ಯಕ್ಕೆ ಜೀವವಿಲ್ಲ. ಇವುಗಳಲ್ಲಿ ಕೆಲವನ್ನು ಮಾತ್ರ ಬಳಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. 16 ಅಗತ್ಯವಿದೆ. ಒಂದು ರಾಜ್ಯದಲ್ಲಿ ಒಬ್ಬರು ಹೆಚ್ಚಿರಬಹುದು, ಒಬ್ಬರು ಕಡಿಮೆಯಾಗಿರಬಹುದು. ಪ್ರತಿಯೊಬ್ಬ ರೈತ ಈ 16 ಮೂಲಭೂತ ಅಂಶಗಳು ಸಸ್ಯದ ಜೀವನ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದೆ. ಆದ್ದರಿಂದ ಅವುಗಳನ್ನು ಬಳಸಬೇಕು. ನಮ್ಮ ಸಸ್ಯಗಳಲ್ಲಿ ಈ 16 ಮೂಲ ಅಂಶಗಳಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸುವ ಮೂಲಕ ನಾವು ಕೃಷಿಯನ್ನು ಪ್ರಾರಂಭಿಸಬೇಕು. ಇದು ಸಸ್ಯ ಮತ್ತು 16 ಅಂಶಗಳ ವಿಭಾಗವಾಗಿದೆ. ಪ್ರತಿಯೊಬ್ಬ ರೈತರು ಈ 16 ಮೂಲಭೂತ ಅಂಶಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಧನ್ಯವಾದ. ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಭೇಟಿ ನೀಡಿದ ಎಲ್ಲ ರೈತ ಬಂಧುಗಳಿಗೆ ಧನ್ಯವಾದಗಳು. ಪ್ರತಿಯೊಬ್ಬ ರೈತ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗಿ ಅಧಿಸೂಚನೆಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ನಿಮಗೆ ಯಾವುದೇ ಸಂದೇಹವಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಳುಹಿಸಿ. ನಾವು ನಿಮ್ಮ ಅನುಮಾನವನ್ನು ನಿವಾರಿಸುತ್ತೇವೆ. ಮತ್ತೊಮ್ಮೆ ನಿಮ್ಮನ್ನು ಗೌರವಿಸುವ ಎಲ್ಲ ರೈತರಿಗೆ ಧನ್ಯವಾದಗಳು.